ಇವತ್ತು ಚರಂಡಿಯಲ್ಲಿ ಒಣತ್ಯಾಜ್ಯ ಬಿದ್ದು ಎಷ್ಟು ಚರಂಡಿ ವಾಸನೆ ಬರುತ್ತೆ. ಮಳೆ ಬಂದರೆ ಗೊತ್ತಾಗೋದಿಲ್ಲ, ಹರಿದು ಹೋಗ್ಬೋದು. ಆ ಚರಂಡಿಯನ್ನು ಮುಟ್ಟುವ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಅನೇಕ ಪ್ರದೇಶಗಳಲ್ಲಿ ನಾನು ನೋಡಿದ್ದೇನೆ. ಆದ್ದರಿಂದ ಇದನ್ನು ಇದರ ಅಂಕಿಅಂಶಗಳನ್ನು ದೃಢಪಡಿಸಿಕೊಳ್ಳಲಿಕ್ಕೆ ಸರ್ಕಾರ ಯಾವ ರೀತಿ ಇದನ್ನು ದೃಢಪಡಿಸಿಕೊಳ್ಳುತ್ತೆ? ಹೇಳಿ ಸರ್ಕಾರ ಯಾವ ರೀತಿ ಈಗ ಈ ಅಂಶ ಸರಿ ಸರ್ಕಾರ ಏನು ನೀವು ಸರ್ಕಾರ ಯಾವ ರೀತಿ ಇದನ್ನು ದೃಢೀಕರಿಸುತ್ತೆ? ಅಲ್ಲ ನಿಮಗೆ ಕರಿತಾ ಇದ್ದೀನಲ್ಲ ಹೇಳಿ. ಅಲ್ಲ ನೀವು ಹೇಳಿದ್ರಿ ಅವರು ಮೇಡಮ್ ಕೂತಿಲ್ಲ, ಅದಕ್ಕೇನೆ. ಸನ್ಮಾನ್ಯ ಸಭಾಪತಿಗಳೇ, ಕೇಂದ್ರ ಸರ್ಕಾರ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿ 1986 ಸಂರಕ್ಷಣಾ ಕಾಯ್ದೆ ಇಡೀ ದೇಶಾದ್ಯಂತ ಜಾರಿಗೆ ಬಂದಿದ್ದು ಸಭಾಪತಿಗಳೇ. ಅದರ ಮಾನದಂಡದಲ್ಲೇ ನಾವು ನಿರ್ವಹಣೆ ಮತ್ತು ಸ್ವಚ್ಛತೆಯನ್ನು ಇಡೀ ರಾಜ್ಯದಲ್ಲಿ ನಾವು ನಿರ್ವಹಣೆ ಮಾಡ್ತಾಯಿದ್ವಿ ಸಭಾಪತಿಗಳೇ. 2016 ಉಪಬಂಧನಗಳ ಅನ್ವಯ ಅದೇ ಸ್ವಲ್ಪ ಆಲ್ಟ್ರ್ ಮಾಡಿ ಮತ್ತೆ ಈ ಸಾಗಾಣಿಕೆ ಸಂಸ್ಕರಣೆ ವಿಲೇವಾರಿಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ರೂಲ್ಸ್ ಮಾಡ್ಕೊಂಡಿದ್ವಿ ಸಭಾಪತಿಗಳೇ. ಸದರಿ ನಿಯಮಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಭಾಪತಿಗಳೇ ರಾಜ್ಯ ಸರ್ಕಾರ ಘನತ್ಯಾಜ್ಯ ವಸ್ತು ನಿರ್ವಹಣಾ ಮಾದರಿ ಬೈಲ ಮತ್ತು ಘನತ್ಯಾಜ್ಯ ವಸ್ತುಗಳ ನಿರ್ವಹಣಾ ರಾಜ್ಯ ನೀತಿ ಹಾಗೂ ಕಾರ್ಯತಂತ್ರವನ್ನು 2020ರಿಂದ ನಾವು ಜಾರಿಗೆ ತಂದಿದ್ವಿ ಸಭಾಪತಿಗಳೇ. ಅದ್ರ ಪ್ರಕಾರ ನಾವು ನಿರ್ವಹಣೆಯನ್ನು ಮಾಡ್ತಾಯಿದ್ವಿ ಸಭಾಪತಿಗಳೇ. ಮತ್ತು ನಾವು ಮೇಡಮ್ ಕೇಳ್ತಾಯಿದ್ರು, ಬರೀ ಇವರು ಯಾರು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಮಾತ್ರ ಇದನ್ನು ಸೂಪರ್ವಿಷನ್ ಮಾಡ್ತಾ ಇದ್ದಾರೆ, ಅವರಿಗೆ ಅಷ್ಟೊಂದು ಸಮಯ ಇರೋಲ್ಲ ಅಂತ. ಸರಿ ಇದೆ ಸಭಾಪತಿಗಳೇ. ಅದಕ್ಕೋಸ್ಕರನೇ ನಾವು ಆಲ್ರೆಡಿ ಈಗ NGOಗಳು ಸಹ ಈ ಕಾರ್ಯದಲ್ಲಿ ನಮ್ಮ ಜೊತೆ ತೊಡಗಿಸ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸಭಾಪತಿಗಳು. ಅದ್ರ ಜೊತೆ ಈ ಜಾಗೃತಿ ಈ ಥರ ಬೋರ್ಡ್, ಬೇರೆ ಬೇರೆ ಬೋರ್ಡು, ಜಾಗೃತಿ ಸಮಿತಿ ಅಂತ ಎಲ್ಲ ಮಾಡಿ ಈ ಸ್ಥಳೀಯ ಯಾರು ನಿವಾಸಿಗಳಿದ್ದಾರೆ ಆ ನಿವಾಸಿಗಳೊಟ್ಟಿಗೆ ಸಹ ಅವ್ರಿಗೆ ನಾವು ಇದ್ರ ಬಗ್ಗೆ ತರಬೇತಿ ಕೊಟ್ಟು ಬೇರೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಿಕ್ಕೆ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ ಸಭಾಪತಿಗಳೇ. ಅದಾದ ನಂತರ ಸದರಿ ಮಾನದಂಡಗಳಿಗೆ ನಗರವಾರು ಯಾವ ರೀತಿಯಲ್ಲಿ ಕಾರ್ಯೋನ್ಮುಖ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೇಳಿದ್ದಾರೆ ಸಭಾಪತಿಗಳೇ. ಅದರಿಂದ 2016 ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಅನ್ವಯ ಗೂಗಲ್ ಸ್ಪ್ರೆಡ್ಶೀಟ್ ಮುಖಾಂತರ ಹಾಗೂ ನಿಯಮಿತವಾಗಿ ನಡೆಸುವ ಪ್ರಗತಿ ಪರಿಶೀಲನೆ, ತಿಂಗಳಿಗೊಮ್ಮೆ ಸರಿಯಾಗಿ ತೆಗಿತಾ ಇದ್ದಾರಾ ಇಲ್ಲನ ಅಂತ ಹೇಳಿ ನಾವು ಈ ಪ್ರಗತಿ ಪರಿಶೀಲನಾ ಸಭೆಗಳನ್ನು ಸಹ ನಾವು ನಡೆಸ್ತಾ ಇದ್ದೀವಿ ಸಭಾಪತಿಗಳೇ. ಈ ರಾಜ್ಯದಲ್ಲಿ ಒಟ್ಟಾರೆ ಸಭಾಪತಿಗಳೇ ಗ್ರೇಟರ್ ಬ್ಯಾಂಗ್ಳೂರು ಬಿಟ್ಟು ಪ್ರತಿದಿನ ಸುಮಾರು 7304 ಟನ್ಗಳಷ್ಟು ಘನತ್ಯಾಜ್ಯ ಉತ್ಪತ್ತಿ ಆಗ್ತಾಯಿದೆ ಸಭಾಪತಿಗಳೇ. ಅದರಲ್ಲಿ ಸುಮಾರು 6083 ಟನ್ನು, ಅಂದರೆ 90%ಕ್ಕೂ ಹೆಚ್ಚು ತ್ಯಾಜ್ಯವನ್ನು ನಾವು ಈಗಾಗಲೇ ಸಂಸ್ಕರಣೆಯನ್ನು ಮಾಡ್ತಾಯಿದ್ದೀವಿ ಸಭಾಪತಿಗಳು ಇಡೀ ರಾಜ್ಯದಲ್ಲಿ. ಮತ್ತು ಅದಾದಮೇಲೆ ಭಾರತಿ ಮೇಡಮ್ ಕೇಳಿದ್ದಾರೆ, ಸ್ವಚ್ಛತೆಯಲ್ಲಿ ಅತಿ ಕನಿಷ್ಠವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಎಷ್ಟು ನಗರಗಳು ಇದ್ದಾವೆ ಅಂತ ಹೇಳಿದ್ದಾರೆ ಸಭಾಪತಿಗಳೇ. ಅದನ್ನು ಅವ್ರಿಗೆ ಅನುಬಂಧದಲ್ಲಿ ಕೊಟ್ಟಿದ್ದೀವಿ ಸಭಾಪತಿಗಳೇ. ಈ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ವಚ್ಛತೆ ಹಾಗೂ ಘನತ್ಯಾಜ್ಯವನ್ನು ಭಾರತ್ ಮಿಷನ್ 2.0 ಅಡಿಯಲ್ಲಿ ಕ್ರಮ ತಗೋತಾ ಇದ್ದೀವಿ ಸಭಾಪತಿಗಳೇ. ಪ್ರಸಕ್ತ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ ಸಭಾಪತಿಗಳೇ ಸುಮಾರು 11 ನಗರಸಭೆಗಳ ಜೊತೆಗೆ ಸುತ್ತಮುತ್ತ ಇದ್ದಂತಹ ಈ ಗ್ರಾಮ ಪಂಚಾಯತಿಗಳನ್ನ ನಾವು ಸೇರಿಸಿದ್ವಿ ಸಭಾಪತಿಗಳೇ. ಅವರು ಸ್ವಲ್ಪ ಸ್ಲೋ ಇದ್ದಾರೆ ಸಭಾಪತಿಗಳೇ. ಯಾಕಂದರೆ ಅವ್ರನ್ನ ಈಗಾಗಲೇ ನಾವು ಈಗ ಹೊಸದಾಗಿ ಮುಂಚೆ RDPR ಅಲ್ಲಿತ್ತು, ಅದನ್ನು ಈಗ ನಾವು 11 ನಗರ ಸಭೆಗಳು ಆ ಥರ ಇದ್ದಾವೆ ಸಭಾಪತಿಗಳೇ. ಸ್ಲೋ ಇದ್ದಾವೆ, ಪೂರ್ತಿ ನಿಂತಿಲ್ಲ ಸಭಾಪತಿಗಳೇ, ಸ್ವಲ್ಪ ಸ್ಲೋ ಇದ್ದಾವೆ. ಅದನ್ನು ಈ ವರ್ಷ ತಗೊಂಡಿರೋದ್ರಿಂದ ಅದನ್ನೂ ಸಹ ಬೇರೆ ನಗರ ಪಾಲಿಕೆಗಳಲ್ಲಿ ಯಾವ ಥರ ನಾವು ಕ್ಲೀನ್ ಮಾಡ್ತಾಯಿದ್ವಿ, ಆ ಹೊಸದಾಗಿ ಸೇರಿರುವಂಥ ಪ್ರದೇಶಗಳನ್ನು ಒಳಗೊಂಡಂತೆ ಎಲ್ಲ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಕೆಲಸ ಮಾಡ್ತಾ ಇದ್ವಿ ಸಭಾಪತಿಗಳೇ. ಅದಾದ ನಂತರ ಸಭಾಪತಿಗಳೇ ಇನ್ನು ಕ್ವಶನ್ ಏನಾದರೂ ಉಪ ಪ್ರಶ್ನೆ ಇದೆಯಾ? ನೀವು ನೀವು ಉಳಿದ ಉತ್ತರವನ್ನೆಲ್ಲ ನಾನು ನೋಡಿದ್ದೇನೆ. ನನಗೆ ಈ ಸರ್ಕಾರ ಕೊಟ್ಟಂಥ ಅಂಕಿಅಂಶಗಳನ್ನು ದೃಢೀಕರಣ ಮಾಡೋದ್ರ ಬಗ್ಗೆನೇ ನನ್ನ ಇರುವಂಥ ಮೂಲ ಪ್ರಶ್ನೆ. ಯಾಕೆಂದರೆ ನೀವೇನು ಇಲ್ಲ ಹೇಳಿದಿರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿದ್ದು ಸ್ವಚ್ಛತೆ ಆಗಿದೆ ಇಲ್ವಾ ಅಂತ ದೃಢೀಕರಿಸುವಂಥದ್ದು, ಆಡಿಟಿಂಗ್ ಮಾಡುವಂಥದ್ದನ್ನು ನೀವು 3ನೇ ವ್ಯಕ್ತಿಗಳ ಮೂಲಕ ಮಾಡಿಸಿ ಅಂತ ನನ್ನ ವಿನಂತಿ. ಆಮೇಲೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡೋದು, ಈಗ ವಿವಿಧ ನಗರಸಭೆಗಳಲ್ಲಿ ಆಗುವಂಥ ಇದನ್ನು
ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ. ಇಲ್ಲಿ ಸರ್ಕಾರ ನೀಡಿರುವಂಥ ಅಂಕಿಅಂಶವನ್ನು ಫ್ಯಾಕ್ಟ್ ಚೆಕ್ ಮಾಡುವಂಥದ್ದನ್ನು ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮತ್ತು ರಾಜ್ಯ ಪತ್ರಿಕೆ ಇವರು ಮಾಡಿದರೆ ಬಹುಶಃ ಅವರು ಒಂದು ಸ್ವಚ್ಛತೆಗೆ ಒಂದು ಅನುಕೂಲ ಮಾಡಿದಂತೆ ಕೂಡ ಆಗುತ್ತೆ. ಅನೇಕ ವಿಷಯಗಳ ಬಗ್ಗೆ ಫ್ಯಾಕ್ಟ್ ಚೆಕ್ಕನ್ನು ಮಾಡ್ತಾರೆ ಪತ್ರಿಕೆಯಿಂದ. ಇದನ್ನು ಕೂಡ ಫ್ಯಾಕ್ಟ್ ಚೆಕ್, ಯಾಕಂದರೆ ಈ ಅಂಕಿಅಂಶ ಸರ್ಕಾರ ಕೊಟ್ಟ ಅಂಕಿಅಂಶಕ್ಕೆ ಮತ್ತು ಅಲ್ಲಿ ಸ್ವಚ್ಛತೆಗೆ ಜಗಜಾಂತರ ಇದೆ. ನಾನು ಹೇಳಿದೆಲ್ಲ, ದೇವರ ನಾಮ ಇದ್ದಂಗೆ ಇದೆ ಇದು. ಅಷ್ಟೇ, ಸ್ವಚ್ಛತೆ ಇಲ್ಲ. ಆ ಚರಂಡಿಗಳ ಇವತ್ತಿಗೂ ವಾಸನೆ ಬರ್ತದೆ. ಇದು ಅಮಾವಾಸ್ಯೆಗೆ ಹುಣ್ಣಿಮೆಗೊಮ್ಮೆ ಮಾಡುವಂಥ ಕೆಲಸ ಅಲ್ಲ, ದಿನನಿತ್ಯ ಆಗುವಂಥದ್ದು. ಸೊ ಇದರ ಕಡೆ ಗಮನ ಕೊಡಬೇಕು. ನೋಡಿ, ಅವರು ಕೆಲವು ಸಜೆಷನ್ಸ್ ಕೊಟ್ಟಿದ್ದಾರೆ, ನೋಡಿ. ಅದು ಕಸ ಅಮಾವಾಸ್ಯೆ ಹುಣ್ಣಿಮೆಗೆ ಅಂತ ತೆಗಿಯಲ್ಲ ಸಭಾಪತಿಗಳೇ, ಡೈಲಿ ಕಸ ತೆಗಿತೀವಿ. ಅವ್ರಿಗೂ ಗೊತ್ತಿದೆ, ಸುಮ್ಮನೆ ಹೇಳ್ತಾವ್ರು ಅಷ್ಟೇ ಭಾರತೀಯಕ್ಕ. ಅದಾದಮೇಲೆ ಸಭಾಪತಿಗಳೇ, ಸುಮಾರು 2252 ಕೋಟಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ STPಗಳು ಮಾಡ್ತಾ ಇದ್ವಿ ಸಭಾಪತಿಗಳು. ಈಗಾಗಲೇ KODFC ನನ್ನ ಇಲಾಖೆಯಿಂದ ಟೆಂಡರ್ ಕರೆದಿದ್ದೀವಿ ಸಭಾಪತಿಗಳು. ಅಡಿಷ್ನಲ್ SPMನಲ್ಲಿ 2250 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ದೀವಿ ಸಭಾಪತಿಗಳೇ. ಅವ್ರು ಹೇಳ್ತಾ ಇದ್ದಾರೆ, 3ನೇ ವ್ಯಕ್ತಿಯಿಂದ ತಪಾಸಣೆ ಮಾಡಬೇಕು ಅಂತೇಳಿ. ನಮ್ಮ ಅಧಿಕಾರಿಗಳ ತಂಡನ ಕಳಿಸಿ ಅವ್ರ ಜೊತೆನೇ ಚೆಕ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್. ಓಕೆ, ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 1961 ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಮಾನ್ಯ ಸಭಾಪತಿ ಉತ್ತರವನ್ನು ಒದಗಿಸಿದ್ದಾರೆ. ನಾನು ಮೂಲತಃ ಕೇಳ್ತಾ ಪ್ರಶ್ನೆ, ರಾಜ್ಯದ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಹಜ್ ಯಾತ್ರಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಅವರು ಎಷ್ಟು ತರಬೇತಿ ಶಿಬಿರಗಳನ್ನು ನಡೆಸ್ತೀರಿ ಅವರಿಗೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದಾಗ ಒಂದೇ ಒಂದು ತರಬೇತಿ ಶಿಬಿರವನ್ನು ನಡೆಸ್ತೀರಂತ. ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ರಾಜ್ಯದ ಹಜ್ ನಿಯಮಗಳ ಪ್ರಕಾರ ಕನಿಷ್ಠ ಪಕ್ಷ 3 ತರಬೇತಿ ಶಿಬಿರಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರ್ತಕ್ಕ ವಿಚಾರ. ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡಬೇಕು ಅಂತಲೂ ಕೇಳ್ತೇನೆ. ಅದ್ರ ಜೊತೆಗೆ ಅವ್ರಿಗೆ ಏನೇನು ಸೌಲಭ್ಯಗಳು ಕೊಡ್ತೀರಿ ಅಂತ ಮೂಲತಃ ಕೇಳಿದೆ ಹಜ್ ಯಾತ್ರಿಗಳಿಗೆ. ಯಾಕಂದರೆ ಒಂದು ಭಕ್ತಾದಿಗಳಾಗಿ ಅವರು ಒಂದು ಪವಿತ್ರವಾದ ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಕೊಡಬೇಕಾಗಿರೋ ಮೆಡಿಕಲ್ ಸೌಲಭ್ಯಗಳ ಬಗ್ಗೆ ಯಾವುದು ಕೂಡ ಉಲ್ಲೇಖ ಮಾಡಲಿಲ್ಲ. ಯಾಕಂದರೆ ಸೀನಿಯರ್ ಸಿಟಿಸನ್ಗಳಿಗೆ ಮತ್ತು ಸ್ವಲ್ಪ ಅಲ್ಲಿ ಹಜ್ ಯಾತ್ರೆಗೆ ಹೋಗ್ತಕ್ಕಂಥವ್ರಿಗೆ ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸು, ಫಿಟ್ನೆಸ್ ಸರ್ಟಿಫಿಕೇಟ್ಸು, ಇದ್ರ ಬಗ್ಗೆ ಕೂಡ ಯಾವುದೂ ಕೂಡ ಉಲ್ಲೇಖ ಮಾಡಲಿಲ್ಲ. ಅದ್ರ ಬಗ್ಗೆ ಹೇಳಬೇಕು ಅಂತ ಕೇಳ್ತೇನೆ. ಮತ್ತು ಏರ್ಪೋರ್ಟಲ್ಲಿ ಕೂಡ ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಹಜ್ ಟರ್ಮಿನಲ್ ವ್ಯವಸ್ಥೆಯನ್ನು ಕಲ್ಪಿಸಿರ್ತಾರೆ ಬೆಂಗಳೂರು ನಗರದಲ್ಲಿ. ಮೊದಲು ಅವರು ಇದೇ ರೀತಿ ಮಂಗಳೂರಲ್ಲಿಗೂ ಬಹಳ ಜನ ಹೋಗ್ತಾರೆ. ಆ ಭಾಗದಲ್ಲಿ ಇರ್ತಕ್ಕಂಥ ಬಹಳ ಜನ ಮಂಗಳೂರು ಏರ್ಪೋರ್ಟಲ್ಲಿ ಕೂಡ ಇದನ್ನು ಜನ ಬಯಸ್ತಾ ಇದ್ದಾರೆ. ಅದನ್ನು ಯಾಕೆ ಮಾಡಲಿಲ್ಲ ಮಂಗಳೂರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು? ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಏನೋ ಸಂಪರ್ಕ ಮಾಡಿದ್ದೀರಾ? ಅದನ್ನು ಅಲ್ಲೂ ಕೂಡ ಹಜ್ ಯಾತ್ರಿಗಳಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಾ ಅಂತ ವಿಚಾರಗಳನ್ನು ಹೇಳಬೇಕು ಅಂತ ಕೇಳ್ತೀನಿ. ಅದಾದ ನಂತರ ಒಂದು ಸಪ್ಲಿಮೆಂಟರಿ ಕ್ವೆಶ್ಚನ್ ಕೇಳ್ತೀನಿ ಸಚಿವರು. ಮಾನ್ಯ ಸಭಾಪತಿಗಳೇ, ನಾನು ನಮ್ಮ ಸದಸ್ಯರ ನಾಗರಾಜ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಸ್ಪೆಷಲಿ ಹಜ್ ಯಾತ್ರಿಯವರಿಗೆ ಅವ್ರ ಬಗ್ಗೆ, ಯಾಕಂದರೆ ಪವಿತ್ರ ಸ್ಥಾನ್ಗೆ ಹಜ್ ಯಾತ್ರಿಯವರು ಹೋಗ್ತಾರೆ. ತಾವು ಕೇಳಿದಿರಿ, ಅದ್ರ ಸಲಗೆ ತಮಗೆ ಧನ್ಯವಾದ ಹೇಳ್ತೇನೆ. ಅವರು ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರು, ನೀವು ಹಜ್ ಯಾತ್ರೆಗೆ ಡಿಸ್ಟಿಕ್ ವೈಸ್ ಇಡೀ ಸ್ಟೇಟ್ನಲ್ಲಿ ಎಷ್ಟು ಪ್ಲೇಸಸ್ನಲ್ಲಿ ಟ್ರೈನಿಂಗ್ ಕೊಡ್ತಾರಂತ ಕೇಳಿದ್ದಾರೆ. ಸೆಕೆಂಡನೇ ಪ್ರಶ್ನೆ, ಸ್ಪೆಷಲ್ ಅವರಿಗೆ ಟರ್ಮಿನಲ್ ಆಗಲಿ, ಬೆಂಗಳೂರಿನಲ್ಲಿ ಆಗಲಿ ಮತ್ತು ಮಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಸ್ಪೆಷಲ್ ಅರೇಂಜ್ಮೆಂಟ್ ಏನು ಮಾಡಿದ್ದೀರಂತ ಕೇಳಿದ್ದಾರೆ. ಮತ್ತು ಮೂರನೇದು, ಅವರಿಗೆ ಹೆಲ್ತ್ ರಿಲೇಟೆಡ್ ಬಗ್ಗೆ ಅವರಿಗೆ ಕೇಳಿದ್ದಾರೆ. ನಾನು ತಮಗೆ ಆಲ್ರೆಡಿ ಡಿಟೇಲ್ ಮಾಹಿತಿ ಕೊಟ್ಟಿದ್ದೇನೆ. ಆದರೂ ಈಗ ಸದನ್ನಲ್ಲಿ ನಾನು ಹೇಳುತ್ತೇನೆ, ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಹಜ್ ಯಾತ್ರೆಗೆ ಎವ್ರಿ ಡಿಸ್ಟಿಕ್ನಲ್ಲಿ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಕೊಡ್ತಾರೆ. ಮತ್ತು ಎವ್ರಿ ಇಯರ್ 3 ವರ್ಷದ್ದು ತಾವು ಡಿಟೇಲ್ ಕೇಳಿದಿರಿ, ಎಷ್ಟು ಹಜ್ ಯಾತ್ರೆ ಹೋಗಿದ್ದಾರೆ ಅಂತ ಎವ್ರಿ ಇಯರ್. ಮೊದಲನೇ ಲಾಸ್ಟ್ ಇಯರ್ 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 8,000 ಹಜ್ ಯಾತ್ರಿಯವರು ಹೋಗಿದ್ದಾರೆ. ಈ ಸಲ 17,000 ಹಜ್ ಯಾತ್ರಿ ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 11,000 ಸೆಲೆಕ್ಷನ್ ಆಗಿದೆ. ಇದು ಎಲ್ಲ ಸೆಲೆಕ್ಷನ್ ಮಾಡೋದು ಕೆಲಸ ಗೌರ್ಮೆಂಟ್ ಆಫ್ ಇಂಡಿಯಾ
ಮತ್ತು ಗೌರ್ಮೆಂಟ್ ಆಫ್ ಅಲ್ಲಿ ಹಜ್ ಕಮಿಟಿ ಅಂತ ಬಾಂಬೈನಲ್ಲಿ ಇದೆ.